ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬೀಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಪಕ್ಷ ಮುಖ್ಯ, ಭವಿಷ್ಯ ಮುಖ್ಯ ಎನ್ನುವವರು ಇರಲಿ, ರಾಜೀನಾಮೆ ನೀಡುವವರನ್ನ ಯಾರೂ ತಡೆಯುವುದಿಲ್ಲ. ಶಾಸಕರ ಅಸಮಾಧಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ತಿರುಗೇಟು. ಎಒ ಮತ್ತು ಎಎಒ ನೇಮಕಾತಿ ವಿವಾದ, ಕೃಷಿ ವಿದ್ಯಾರ್ಥಿಗಳ ನಿರಂತರ ಪ್ರತಿಭಟನೆ, ಆರೋಗ್ಯ ಹದಗೆಟ್ಟು ಆಸ್ಪತ್ರೆಗೆ ದಾಖಲು. ಕಾವೇರಿ ನೀರು ಹಾಗೂ ಬರಗಾಲ ಕುರಿತು ಗಂಭೀರ ಚರ್ಚೆ, ನೂತನ ಸಚಿವರಿಗೆ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆಗೆ ಸೂಚನೆ, ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕಟ್ಟುನಿಟ್ಟಿನ ನಿರ್ದೇಶನ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೆದ್ದಿರುವ ಅಸಮಾಧಾನ ಹಾಗೂ ಶಾಸಕರ ರಾಜೀನಾಮೆ ಬೆದರಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದು, ರಾಜೀನಾಮೆ ನೀಡುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜಕೀಯದಲ್ಲಿ ರಾಜೀನಾಮೆ ನೀಡುವುದು ಸಹಜ ಪ್ರಕ್ರಿಯೆ ಎಂದರು. ಪಕ್ಷ ಬೇಕು, ಭವಿಷ್ಯ ಬೇಕು ಎನ್ನುವವರು ಇರಲಿ. ಹಿಂದೆ ಧರ್ಮಸಿಂಗ್ ಹಾಗೂ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ನನಗೂ ಸಚಿವ ಸ್ಥಾನ ತಪ್ಪಿದಾಗ ನಾನು ರಾಜೀನಾಮೆ ಕೊಡಬಹುದಿತ್ತಲ್ಲವೇ? ಅಂದು ನಾನು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ತಾಳ್ಮೆಯಿಂದ ಇರಲಿಲ್ಲವೇ ಎಂದು ಪ್ರಶ್ನಿಸಿದರು. ವೀರೇಂದ್ರ ಪಾಟೀಲ್, ಎಸ್ ಬಂಗಾರಪ್ಪ, ಎನ್ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಲದಲ್ಲೂ ಹಲವರಿಗೆ ಸಚಿವ ಸ್ಥಾನ ಸಿಗದಿದ್ದರೂ ಅವರು ತಾಳ್ಮೆಯಿಂದ ಇದ್ದುದನ್ನು ಸ್ಮರಿಸಿದ ಸಿಎಂ, ಯಾರಾದರೂ ರಾಜೀನಾಮೆ ನೀಡಲು ಮುಂದಾದರೆ ತಾವೇ ಸ್ವತಃ 5 ನಿಮಿಷದಲ್ಲಿ ಅದನ್ನು ಸ್ವೀಕರಿಸುವುದಾಗಿ ತಿಳಿಸಿದರು. ಬೋರ್ಡ್ ಮತ್ತು ಕಾರ್ಪೊರೇಷನ್ ಸ್ಥಾನಗಳಿಗೆ 2.5 ವರ್ಷಗಳ ಅಧಿಕಾರಾವಧಿ ಎಂದು ಮೊದಲೇ ಸ್ಪಷ್ಟಪಡಿಸಲಾಗಿತ್ತು ಎಂದು ಪುನರುಚ್ಚರಿಸಿದ ಅವರು, ಆ ಹುದ್ದೆಗಳಲ್ಲಿ ಇರುವವರಿಗೆ ರಾಜೀನಾಮೆ ನೀಡುವಂತೆ ಸೂಚಿಸಲಾಗಿದೆ ಎಂದರು. ಮೊದಲು ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಬಳಿಕ ಶಾಸಕರನ್ನ ಕರೆದು ಚರ್ಚಿಸುವುದಾಗಿ ತಿಳಿಸಿದರು. ಅಲ್ಲದೆ ನಾನಾ ಇಲಾಖೆಗಳ ವಿಮರ್ಶೆ ಹಾಗೂ ನ್ಯಾನೋ ಕಾನ್ಫರೆನ್ಸ್ಗಳು ನಡೆಯುತ್ತಿದ್ದು, ಕೂಡಲೇ ಬರ ಪರಿಹಾರ ಕಾರ್ಯಗಳ ಪರಿಶೀಲನೆಗೆ ತೆರಳುವಂತೆ ಎಲ್ಲ ಸಚಿವರಿಗೆ ನಿರ್ದೇಶನ ನೀಡಿರುವುದಾಗಿ ಸಿಎಂ ಸ್ಪಷ್ಟಪಡಿಸಿದರು. ನಿಮ್ಮನ್ನ ಕರಿತೀನಿ. ಸೊ ಅಂಥದ್ದೇನು ಹೊಸ್ತೇನಿಲ್ಲ. ಈಗ ನ್ಯಾನೋ ಕಾನ್ಫರೆನ್ಸ್ ಇದೆ, ಅದಕ್ಕೆ ಇನಾಗ್ರೇಟ್ ಮಾಡಬೇಕಾಗಿದೆ. ಕೆಲವು ಎಂಗೇಜ್ಮೆಂಟ್ಸ್ ಇದೆ, ಕೆಲವು ರಿವ್ಯೂಸ್ ಇದೆ. ಎಲ್ಲ ಮಂತ್ರಿಗಳಿಗೆ ನಾನು ಕೂಡಲೇ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ, ಬರ, ಅತಿವೃಷ್ಟಿ, ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಿಬಿಡಿ ಅಂತ. ಸೊ ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಡು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ, ಎಲ್ಲ ಜಿಲ್ಲೆಗೆ ಹೋಗಬೇಕು. ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದರೆ ಪಕ್ಷ ಇದ್ದರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಕರ್ನಾಟಕದಾದ್ಯಂತ ಕೃಷಿ ಇಲಾಖೆಯ ಎಒ ಮತ್ತು ಎಎಒ ನೇಮಕಾತಿ ಪ್ರಕ್ರಿಯೆಯಲ್ಲಿನ ಗಂಭೀರ ಸಮಸ್ಯೆಗಳನ್ನು ಖಂಡಿಸಿ ಕೃಷಿ ವಿದ್ಯಾರ್ಥಿಗಳು ಕಳೆದ 21 ದಿನಗಳಿಂದ ನಿರಂತರವಾಗಿ ಉಗ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜಮಖಂಡಿ, ಧಾರವಾಡ ಮತ್ತು ಚಿತ್ರದುರ್ಗ ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಗ್ರೀನ್ ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ ಈ ಕುರಿತು ಮಾಧ್ಯಮಗಳ ಗಮನ ಸೆಳೆದಿದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ರೈಟೆಕ್ ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಅವಕಾಶ ನೀಡಿರುವುದು ಈ ಎಲ್ಲಾ ಪ್ರತಿಭಟನೆಗಳಿಗೆ ಪ್ರಮುಖ ಕಾರಣವಾಗಿದೆ. ಇದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಸಂಸ್ಥೆಯ ಸ್ಥಾಪಿತ C&R ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ವಿದ್ಯಾರ್ಥಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯದ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳ ನೈಜ ಕೃಷಿ ಪದವೀಧರರ ಭವಿಷ್ಯವನ್ನು ರಕ್ಷಿಸಲು ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಈ ಹೋರಾಟಕ್ಕಿಳಿದಿದ್ದಾರೆ. ಹೋರಾಟವು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು, ಧಾರವಾಡ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಇತ್ತೀಚೆಗೆ ಉಪವಾಸ ಸತ್ಯಾಗ್ರಹ ನಡೆಸಿದರು. ಈ ಹೋರಾಟದ ನಡುವೆ ಹಲವಾರು ವಿದ್ಯಾರ್ಥಿಗಳ ಆರೋಗ್ಯ ಹದಗೆಟ್ಟಿದ್ದು, ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕೆವಿಕೆ, ಬೆಂಗಳೂರು, ಧಾರವಾಡ, ರಾಯಚೂರು ಹಾಗೂ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಪ್ರಮುಖ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ವಿಶ್ವವಿದ್ಯಾಲಯಗಳ ಪ್ರಮುಖ ಗೇಟ್ಗಳು, ಕಾಲೇಜು ಆವರಣಗಳು ಹಾಗೂ ಉಪಕುಲಪತಿಗಳ ಕಚೇರಿಗಳನ್ನು ಬಂದ್ ಮಾಡಿ ಸರ್ಕಾರದ ಗಮನ ಸೆಳೆಯಲು ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ತರಬೇಕು. ಇದಕ್ಕೆ ಅವರು ಇಮಿಡಿಯೇಟ್ ನನ್ನ ರಿಸಲ್ಟ್ ಬರೋವರೆಗೂ ನಾನು ಉಪವಾಸ ಇಲ್ಲೇ ಕೂತಿರ್ತೀನಿ ಸರ್. ರಾತ್ರಿ ಇಡೀ ಕೂರ್ತಿದ್ದೀನಿ. ನಾನು ನಿರ್ಜಲವಾಗೇ ಕೂರ್ತಿರ್ತೀನಿ, ನೀರು ಕುಡಿಯಲ್ಲ ಸರ್.
ನನ್ನ ನಿರ್ಧಾರ ನಾನು ಗಟ್ಟಿಯಾಗಿದೆ ಸರ್. ನನ್ನ ಹೆಲ್ತ್ಗೆ ಏನಾದರೂ ಆದರೆ ಅದು ಜವಾಬ್ದಾರಿ ತಗೊಳ್ಳೋದು ನಾನೇ ತಗೊಂತೀನಿ ಸರ್. ಅದಕ್ಕೆ ನಾನೇ ತಗೊತೀನಿ. ನನ್ನ ಹೆಲ್ತ್ಗೆ ಏನಾದರೂ ಆದರೂ ನಾನೇ ತಗೊತೀನಿ. ನನಗೆ ನಿಜವಾಗ್ಲೂ ನಾನು ಬೇಜಾರಿಲ್ಲ. ಅದೇ ಯಾವುದೇ ಒಂದು ಹುಡುಗ ಸತ್ರು ನಮಗೇನು ಪರವಾಗಿಲ್ಲ ಅನ್ನೋ ಅಧಿಕಾರಿಗಳಿಗೆ ಇದು ಯಾವುದೇ ಒಂದು ಹುಡುಗಕ್ಕೆ ಏನೇ ಆದರೂ ಅದಕ್ಕೆ ವಿದ್ಯಾರ್ಥಿಗಳು ಹೆಂಗೆ ಒಗ್ಗಟ್ಟಾಗ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ನನಗೆ ರಿಸಲ್ಟ್ ಬೇಕು ಸರ್ ಅಷ್ಟೇ. ನೀವು ಹಿಂಗೆ ಅವ್ರು ಕನ್ವಿನ್ಸ್ ಮಾಡ್ತಿರೋ ಇಲ್ಲ ಅವ್ರ ನೂತನ ಸಚಿವರು ತಮಗೆ ಜವಾಬ್ದಾರಿ ವಹಿಸಿರುವ ಜಿಲ್ಲೆಗಳಿಗೆ ಭೇಟಿ ನೀಡಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಪರಿಸ್ಥಿತಿಯನ್ನ ಖುದ್ದಾಗಿ ಪರಿಶೀಲಿಸಿ ಕಂದಾಯ ಸಚಿವರಿಗೆ ವರದಿ ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಪ್ರಮುಖ ನಿರ್ಣಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಡಿದ್ದಿನಿಂದ ಸಚಿವರು ತಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ತೆರಳಿ ಬರಗಾಲ, ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಪ್ರದೇಶಗಳನ್ನು ಪರಿಶೀಲಿಸಬೇಕು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಸೇರಿದಂತೆ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆ ಕರೆದುಕೊಂಡು ಹೋಗಲು ಸೂಚಿಸಲಾಗಿದೆ. ಕಾವೇರಿ ಕೊಳದ ನೀರಿನ ಸಮಸ್ಯೆ ಹಾಗೂ ಬರಗಾಲದ ಛಾಯೆಯ ಕುರಿತು ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಗಿದೆ. ಶಿವಮೊಗ್ಗ, ತೀರ್ಥಹಳ್ಳಿ ಸೇರಿದಂತೆ ಮಲೆನಾಡಿನಲ್ಲಿ ಮಳೆಯಿಂದ ಉಂಟಾಗಿರುವ ಅನಾಹುತಗಳ ಬಗ್ಗೆ ವರದಿ ತರಿಸಿಕೊಂಡು ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ ತಮಿಳುನಾಡಿಗೆ ಕಾನೂನು ಮೂಲಕವೇ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಸಿಎಂ ಸ್ಪಷ್ಟಪಡಿಸಿದರು. ಸೊ ಇವತ್ತು ಎಕ್ಸ್ಪ್ಯಾನ್ಷನ್ನು ನಡೆದಿದೆ. ಬಹಳ ಜನ ಇದ್ದರು, ಬಹಳ ಕೇಪಬಲ್ ಜನ. ನಮ್ಮ ನಂಬರು ಗೊತ್ತಿದೆ 138, 139 ನಮ್ಮ ನಂಬರು ಇತ್ತು. ಸುಧಾಕರ್ ಒಬ್ಬರು ನಮ್ಮ ಜೊತೆಗಿಲ್ಲ. ಸೊ ದೊಡ್ಡ ಪಕ್ಷ. ಸೊ ಭಾಳ ಆಸೆ ಆಕಾಂಕ್ಷೆಗಳು ಬೇಕಾದಷ್ಟು ಎಲ್ಲರೂ ಎಲಿಜಿಬಲ್. ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರಿಲ್ಲ. 138 ಜನರು ಎಲಿಜಿಬಲ್ ಇತ್ತು. ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್ ಇತ್ತು. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಎದುರಾಗಿದ್ದೇವೆ. ಹಿಂದೆ ಕೂಡ ನಾನು ಪರಮೇಶ್ವರ್ ಅವರು MLA ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಬಂಗಾರಪ್ಪನವರು ಕ್ಯಾಬಿನೆಟ್ ಇರಲಿಲ್ಲ, ವೀರೇಂದ್ರ ಇವರು ಮಲ್ಲಿಕಾರ್ಜುನ ಖರ್ಗೆ ಕ್ಯಾಬಿನೆಟ್ ಇರಲಿಲ್ಲ, ಧರ್ಮಸಿಂಗ್ ಇರಲಿಲ್ಲ, ಲಕ್ಕಪ್ಪನವರು ಇರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಜನ ಸೀನಿಯರ್ಸ್ ಎಲ್ಲ ಕೂಡ ಇರಲಿಲ್ಲ. ಅದಾದ್ಮೇಲೆ ಕೃಷ್ಣವ್ರ ಕಾಲದಲ್ಲೂ ಅರಸೀಕೆರೆ ಕ್ಷೇತ್ರದ ಶಾಸಕ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎಂ ಶಿವಲಿಂಗೇಗೌಡ ಅವರು ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಇದೇ ವೇಳೆ ಮಾಜಿ ನಗರಸಭೆ ಸದಸ್ಯ ಚಂದ್ರಶೇಖರ್ ಮಾತನಾಡಿ, ಅರಸೀಕೆರೆ ತಾಲೂಕಿನಿಂದ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿರುವುದು ಹೆಮ್ಮೆಯ ಸಂಗತಿ. 4 ಬಾರಿ ಶಾಸಕರಾಗಿ ಜನರ ವಿಶ್ವಾಸ ಗಳಿಸಿರುವ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರೆತಿರುವುದು ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಎಲ್ಲ ಸಮುದಾಯಗಳ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರೆತಿದೆ. ಇದು ಹಾಸನದ ಜನತೆಗೆ ಸಂತಸದ ಕ್ಷಣ ಎಂದರು. ಈ ಸಂಭ್ರಮಾಚರಣೆಯಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯ ರಾಘವೇಂದ್ರ, ಕಾಂಗ್ರೆಸ್ ಮುಖಂಡರಾದ ರಾಜೇಶ್, ಸುಬ್ಬಣ್ಣ, ಗಣೇಶ್, ವೇಲಾಪುರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು, ಯುವ ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದರು. ಇವತ್ತು ಹಾಸನ ಜಿಲ್ಲೆಗೆ ಒಂದು ಸಂತಸದ ಸುದ್ದಿ. ಇವತ್ತೇನಪ್ಪ ಅಂತಂದರೆ ನಮ್ಮ ಜಿಲ್ಲೆಗೆ ಏಕೈಕ ಶಾಸಕರಾಗಿದ್ದಂಥ KM ಶಿವಲಿಂಗೇಗೌಡರಿಗೆ ರಾಜ್ಯ ಸರ್ಕಾರ ಸಚಿವರನ್ನಾಗಿ ಮಾಡಿದೆ. ಕಾರ್ಯಕರ್ತರು ಇವತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚೋದ್ರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಶಿವಲಿಂಗೇಗೌಡರಿಗೆ ಇನ್ನೂ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಹೆಚ್ಚಿನ ಶಕ್ತಿ ಕೊಡಲಿ, ಈ ಜಿಲ್ಲೆ ಅಭಿವೃದ್ಧಿಯಾಗಲಿ, ಹಾಸನಾಂಬ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ನಾವೆಲ್ಲರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು, HK ಮಹೇಶ್ವರ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು NR ಸರ್ಕಲಲ್ಲಿ ಪಟಾಕಿ ಸಿಡಿಸೋದ್ರ ಮೂಲಕ ಸಿಹಿ ಹಂಚೋದ್ರ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ಖಾತೆ ಯಾವುದು ಅನ್ನೋದು ಗೊತ್ತಾಗಿಲ್ಲ, ನಾಳೆ ಗೊತ್ತಾಗ್ತದೆ ಖಾತೆ ಯಾವುದು ಅಂತೇಳಿ. ಖಾತೆ ಯಾವ್ದಾರ ಇರಲಿ ಅವ್ರು ಕೆಲಸ ಮಾಡ್ತೀನಿ ಅಂತೇಳಿದರೆ ಈ ಜಿಲ್ಲೆ ಅಭಿವೃದ್ಧಿ ಹತ್ರ ಕೊಂಡೊಯ್ದ್ರಲ್ಲಿ ಅವರು ಯಶಸ್ಸಾಗ್ತಾರೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ರಾಘವೇಂದ್ರ ಅವರು, ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ
ಚನ್ನಪಟ್ಟಣದ ರಾಜೇಶ್ ಅವರು, ಆಮೇಲೆ ನಮ್ಮ ಸುಬ್ಬಣ್ಣ ಅವರು ಕಾಂಗ್ರೆಸ್ ಮುಖಂಡರಾದಂಥ ಗಣೇಶ್ ವೇಲಾಪುರಿ ಅವರು ಅರ್ಕಲಗೂಡು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಅಭಿಮಾನಿಗಳು ಸೇರಿ ಇಲ್ಲಿ ಪಟಾಕಿ ಹೊಡೆಯೋದು. ರಾಜ್ಯ ಸಚಿವ ಸಂಪುಟಕ್ಕೆ ಹಿರಿಯ ಶಾಸಕ ಕೆ ಶಿವಲಿಂಗೇಗೌಡ ಸೇರ್ಪಡೆಯಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಸಕಲೇಶಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಹಾಸನ ಜಿಲ್ಲೆಯ ಮಣ್ಣಿನ ಮಗನಾದ ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನ ದೊರೆತಿರುವುದು ಜಿಲ್ಲೆಯ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಸೇರ್ಪಡೆಯಿಂದ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬಲಿಷ್ಠವಾಗಲಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ವೇಗ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 4 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಶಿವಲಿಂಗೇಗೌಡ ಅವರು ಕ್ಷೇತ್ರದ ಸಮಸ್ಯೆಗಳು ಮತ್ತು ಜಿಲ್ಲೆಯ ಅಗತ್ಯತೆಗಳ ಬಗ್ಗೆ ಸಂಪೂರ್ಣ ಅರಿವು ಹೊಂದಿದ್ದಾರೆ. ಹಿಂದೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಹೊರ ಜಿಲ್ಲೆಗಳ ನಾಯಕರು ಬಂದಿದ್ದರಿಂದ ಸ್ಥಳೀಯ ಸಮಸ್ಯೆಗಳಿಗೆ ಸಮರ್ಪಕ ಸ್ಪಂದನೆ ದೊರೆಯುತ್ತಿರಲಿಲ್ಲ. ಈಗ ಜಿಲ್ಲೆಯವರೇ ಸಚಿವರಾಗಿರುವುದರಿಂದ ಜನರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಸಿಗುವ ನಿರೀಕ್ಷೆ ಇದೆ. ಶಿವಲಿಂಗೇಗೌಡ ಅವರು ಪ್ರಾಮಾಣಿಕ ಹಾಗೂ ಅನುಭವಿ ನಾಯಕರಾಗಿದ್ದು ಅವರಿಗೆ ಮಹತ್ವದ ಖಾತೆ ನೀಡಿ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಬೇಕು. ಅವರ ನಾಯಕತ್ವದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಸದೃಢವಾಗಲಿದೆ ಎಂಬ ವಿಶ್ವಾಸವನ್ನ ಮುಖಂಡರು ವ್ಯಕ್ತಪಡಿಸಿದರು. 2ನೇ ದರ್ಜೆ ಸಂಪುಟ ದರ್ಜೆ ವಿಸ್ತರಣೆ ಆಯಿತು. ಇವತ್ತು ಎಲ್ಲ ಸಚಿವ ಸ್ಥಾನದ ಪ್ರಮಾಣ ವಚನ ಸ್ವೀಕರಿಸಿದಂಥ ಎಲ್ಲ ಸಚಿವರಿಗೂ ಸಕಲೇಶಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಹಾಗೆ ಏನು ಹಾಸನ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಹಾಸನ ಜಿಲ್ಲೆಯಿಂದ ನಾವು ತುಂಬಾನೇ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳೆಲ್ಲ ತುಂಬಾನೇ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಏನಂದ್ರೆ ನಮ್ಮ ಜಿಲ್ಲೆಯ ಒಬ್ಬ ಏಕೈಕ ಶಾಸಕ ಆಗಿದ್ದಂತಹ ಶಿವಲಿಂಗೇಗೌಡರಿಗೆ ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿರೋದ್ರಿಂದ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದವರು, ಎಲ್ಲ ಜನಾಂಗದವರು, ಎಲ್ಲ ಜಾತಿ ಸಂದರ್ಭ ಮಾನ್ಯ ಶಿವಲಿಂಗೇಗೌಡರು ಹಾಸನ ಜಿಲ್ಲೆಯ ಸುಪುತ್ರ, ಮಣ್ಣಿನ ಮಗ, ಇವತ್ತು ಈ ಒಂದು ಕರ್ನಾಟಕ ಸರ್ಕಾರದ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ಆದಿಯಾಗಿ ಈ ಒಂದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಿಷ್ಠಗೊಳ್ಳಲಿದೆ. ಅವರಿಗೆ ಈ ಸಕಲೇಶಪುರ ಜನತೆಯ ಪರವಾಗಿ ಶುಭಾಶಯಗಳನ್ನು ಹೇಳುತ್ತಾ, ಅದೇ ರೀತಿ ಅವರನ್ನು ನೇಮಕ ಮಾಡಿದಂತಹ ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ಸದಸ್ಯರಾದ ಚರಣ್, ಬೈಕೆರೆ ದೇವರಾಜ್, ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಹನೀಫ್, ಪಕ್ಷದ ಮುಖಂಡರಾದ ಆನೆ ಮಹಲ್ ಹಸೈನರ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜು ಹೊರಟ್ಟಿ ಅವರ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮುನ್ನವೇ ಕಾಂಗ್ರೆಸ್ ಪಕ್ಷವು ಸಭಾಪತಿ ಸ್ಥಾನದ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವುದಕ್ಕೆ ವಿಪಕ್ಷ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಬಿಜೆಪಿ ಮುಖಂಡ ಹಾಗೂ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಾಲಿ ಸಭಾಪತಿಗಳ ಅವಧಿ ಮುಗಿಯುವ ಮುಂಚೆಯೇ ಹೆಸರು ಘೋಷಣೆ ಮಾಡಿರುವುದು ಸಭಾಪತಿಗಳಿಗೆ ಹಾಗೂ ಸದನಕ್ಕೆ ಮಾಡಿರುವ ದೊಡ್ಡ ಅಪಮಾನ ಎಂದು ಕಿಡಿಕಾರಿದ್ದಾರೆ. ಹೊರಟ್ಟಿ ಅವರು ರಾಜೀನಾಮೆ ನೀಡಿದ ಬಳಿಕ ಅಥವಾ ಅವರ ಅವಧಿ ಮುಗಿದ ನಂತರ ಯಾರ ಹೆಸರನ್ನಾದರೂ ಘೋಷಣೆ ಮಾಡಿದರೆ ನಮ್ಮ ಯಾವುದೇ ತಕರಾರು ಇರಲಿಲ್ಲ. ಆದರೆ ಚೇರ್ಮನ್ ಇದ್ದಾಗಲೇ ಹೆಸರು ಅನೌನ್ಸ್ ಮಾಡಿರುವುದು ಸಂವಿಧಾನಕ್ಕೆ ಎಸಗಿರುವ ದ್ರೋಹ ಹಾಗೂ ದೊಡ್ಡ ಸಂಚು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ರಾಜ್ಯದ ಜನರ ಮತ್ತು ಸಭೆಯ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿರುವ ಅವರು, ಒಂದು ವೇಳೆ ಕ್ಷಮೆ ಕೇಳದಿದ್ದರೆ ಮುಂದಿನ ನಡೆ ಏನು ಎಂಬುದರ ಬಗ್ಗೆ ಅಧಿವೇಶನದಲ್ಲಿ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೋಡಿ, ಯಾವುದೇ ಸಂದರ್ಭಗಳಲ್ಲಿ ನೋಡಿ, ದೇವೇಗೌಡರಿದ್ದಾಗಲೂ ನೋಡಿ, ಯಾವತ್ತೂ ಕೂಡ ಚೇರ್ಮನ್ ಯಾರು ಒಂದು ಸಾರಿ ಆಯ್ಕೆ ಆಗಿರ್ತಾರೆ ಅವರು ಟರ್ಮ್ ಆಗುವವರಿಗೆ ಅವರು ಇರ್ತಾರೆ. ಈಗಿರ್ಬೇಕಾದ್ರೆ ನೀವು ಹೇಗೆ ಇದನ್ನು ಅನೌನ್ಸ್ ಮಾಡ್ತೀರಿ? ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನೀವು. ಕಾಂಗ್ರೆಸ್ನ ಈ ಉದ್ದಟತನ ನಡೆಯೋದಿಲ್ಲ. ಮಿಗಿಲಾಗಿ ಇವತ್ತು ಏನು ಈ ನಡವಳಿಕೆ ಆಗಿದೆ, ಇವತ್ತು ಚೇರ್ಮನ್ ಇರೋರಿಗೂ ಕೂಡ ತುಂಬಾ ನೋವು ಆಗಿರುತ್ತೆ. ಅವರು ಇನ್ನೂ ಅಧಿಕಾರದಲ್ಲಿ ಇರುವಾಗಲೇ ನೀವು ಇನ್ನೊಬ್ಬರ ಹೆಸರು. ಕೇರಳದಲ್ಲಿ ಮುಂದುವರೆದಿರುವ ಭಾರೀ ಮಳೆಯ ಪ್ರಭಾವದಿಂದಾಗಿ ಮಲ್ಲಾಪುರಂ ಜಿಲ್ಲೆಯ ಪಣಕ್ಕಾಡ್ ಸಮೀಪದ ಕರತೋಟ್ ಪ್ರದೇಶದಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ.
ಭೂಕುಸಿತದ ತೀವ್ರತೆಗೆ ಮಲ್ಲಾಪುರಂ ಪರಪ್ಪನಂಗಡಿ ರಾಜ್ಯ ಹೆದ್ದಾರಿಯ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಹಾಗೂ ಬೃಹತ್ ಕಲ್ಲುಗಳು ಕುಸಿದು ಬಿದ್ದಿವೆ. ಇದರ ಪರಿಣಾಮವಾಗಿ ಈ ಮಾರ್ಗದಲ್ಲಿ ಸಂಪೂರ್ಣವಾಗಿ ವಾಹನಗಳ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಅಪಾಯವನ್ನ ತಪ್ಪಿಸುವ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ರಸ್ತೆ ಸಂಚಾರವನ್ನ ನಿರ್ಬಂಧಿಸಿದ್ದಾರೆ. ಸದ್ಯ ಜೆಸಿಬಿ ಹಾಗೂ ಇತರೆ ಯಂತ್ರೋಪಕರಣಗಳ ಸಹಾಯದಿಂದ ರಸ್ತೆಗೆ ಕುಸಿದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯಾಚರಣೆ ಯುದ್ಧೋಪಾದಿಯಲ್ಲಿ ನಡೆಯುತ್ತಿದೆ. ಮಳೆಯ ತೀವ್ರತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಅತ್ಯಂತ ಎಚ್ಚರಿಕೆ ವಹಿಸಬೇಕು ಹಾಗೂ ಪ್ರವಾಸಿ ಹಾಗೂ ಬೆಟ್ಟಗುಡ್ಡ ಪ್ರದೇಶಗಳಿಗೆ ಅನಗತ್ಯವಾಗಿ ತೆರಳದಂತೆ ಜಿಲ್ಲಾ ಆಡಳಿತ ಕಟ್ಟುನಿಟ್ಟಿನ ಮನವಿ ಮಾಡಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಕ್ಷ ಮುಖ್ಯ ಭವಿಷ್ಯ ಮುಖ್ಯ ಎನ್ನುವವರು ಇರಲಿ, ರಾಜೀನಾಮೆ ನೀಡುವವರನ್ನ ಯಾರೂ ತಡೆಯುವುದಿಲ್ಲ. ಶಾಸಕರ ಅಸಮಾಧಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ತಿರುಗೇಟು. ಎಒ ಮತ್ತು ಎಎಒ ನೇಮಕಾತಿ ವಿವಾದ, ಕೃಷಿ ವಿದ್ಯಾರ್ಥಿಗಳ ನಿರಂತರ ಪ್ರತಿಭಟನೆ, ಆರೋಗ್ಯ ಹದಗೆಟ್ಟು ಆಸ್ಪತ್ರೆಗೆ ದಾಖಲು. ಕಾವೇರಿ ನೀರು ಹಾಗೂ ಬರಗಾಲ ಕುರಿತು ಗಂಭೀರ ಚರ್ಚೆ, ನೂತನ ಸಚಿವರಿಗೆ ಅತಿವೃಷ್ಟಿ ಅನಾವೃಷ್ಟಿ ಪರಿಶೀಲನೆಗೆ ಸೂಚನೆ, ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕಟ್ಟುನಿಟ್ಟಿನ ನಿರ್ದೇಶನ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.